ನೆಟ್ಟಿಗೆ ನ್ಯಾಯ ಕೇಳ್ಕೊಂಬಂದು ಯಾವ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ಹೋಗಿಲ್ಲ ಕಣವ. ಇಲ್ಲ, ನಾನು ಹೊರಟೋಗ್ತೀನಿ. ನನಗೆ ಯಾವ ನ್ಯಾಯನೂ ಬೇಕಾಗಿಲ್ಲ. ನಿನಗೆ ಇಷ್ಟ ಬಂದಂಗೆ ಹಿಂಗೆ ಬಂದಂಗೆ ಹೋಗೋಕ್ಕೆ ಇದು ಸಂತೆ ಅಲ್ಲ ಕಣವ. ಅತ್ತಿಯೊಳಗೆ ಬಂದು ಒಪ್ಪಿಗೆ ತಗೊಂಡಿದ್ಯಾ, ಈಗ ಒಪ್ಪಿಗೆ ತಗೊಂಡೆ ಹೊರಗಡೆ ಹೋಗ್ಬೇಕು. ಯಾಕಿಂದು ಹೀಗೆ ಮಾಡ್ತಾ ಇದೆಯಾ? ರಂಗೇಗೌಡರು ನಿನಗೆ ನ್ಯಾಯ ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ವಾ ನಿನಗೆ? ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ ಅಕ್ಕ. ಎಲ್ಲಿ ಪ್ರೀತಿ ಇರಲ್ವೋ ಅಲ್ಲಿ ಒಟ್ಟಿಗೆ ಬಾಳೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ಈ ಬಲವಂತದ ಮದುವೆಯಿಂದ ಯಾರಿಗೆ ಸುಖ ಇರುತ್ತೆ ಹೇಳಿ? ಅತ್ತೆ ಮಹೇಶ ಇಬ್ರು ಮನಸಾರೆ ಒಪ್ಪಿಗೆ ನೀಡದೆ ಹೋದ್ರೆ ಈ ಮದುವೆ ಸಾಧ್ಯನೇ ಇಲ್ಲ. ಅವ ದಿಟ ಕಣವ, ನಾನು ನಿನ್ಗಿದು ಒಪ್ಗೆನಾ ಅಂತ ಕೇಳ್ದೇನೆ ನ್ಯಾಯ ಮಾಡ್ಬಿಟ್ಟಿವ್ನಿ. ಆದರೆ ಈಗ ಆ ಹುಡುಗಿ ಕೇಳ್ತಾ ಇರೋ ಮಾತಿಗೆ ನೀನೇ ಉತ್ತರ ಕೊಡಬೇಕು. ಹ್ಞೂ ಕಣವ, ತಮ್ಮಯ್ಯ ಇಂಥವನು ಅಂತ ನನಗೆ ನಿನಗೆ ಈಗ ಗೊತ್ತಾಯ್ತಾ ಇದೆ. ನೀನು ಅದು ಯಾವ ಪಾರ್ಟಿ ಕಷ್ಟಪಟ್ಟು ದುಃಖ ತಡ್ಕೊಂಡಿದ್ಯೋ ನನಗಂತೂ ಗೊತ್ತಿಲ್ಲ. ಆದರೆ ತಮ್ಮಯ್ಯ ಮಾಡಿರೋ ತಪ್ಪನ್ನ ಒಬ್ಬ ತಾಯಿಯಾಗಿ ನೀನು ತಿದ್ದಲೇಬೇಕು. ಅಲ್ವೇನವ? ನಾನು ಕೊಟ್ಟಿರೋ ತೀರ್ಪು ಸರಿ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ನೀನೇ ಹೇಳವ. ನೀನಲ್ಲ ಕಣ್ಮಗ, ನಾನೇ ಹೇಳ್ತಾ ಇದ್ದೀನಿ. ಇವತ್ತಿಂದ ಇಂದು ನನ್ನ ಸೊಸೆ.